ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ. ಹೃದಯ ಮಿಡಿತದೆ, ಹೊಟ್ಟೆ ಸಿಗ್ತದೆ, ಉಣ್ಣಕ್ಕೆ ಕಿಕ್ಕೊಂಬೋಗು. ಅಡ್ಗೆ ಮನೇಲಿ ಅಡ್ಗೆ ಮಾಡಿಟ್ಟಿವ್ನಿ, ತಟ್ಟಿಗೆ ಹಾಕೊಂಡು ಉಣ್ಣಿ. ಪಾರು, ಇಷ್ಟು ದಿನ ಕೇಳ್ದೇಟಲ್ಲ ಈಗ ತಂದು ಕೊಡ್ತಿದ್ದೆ, ಇವತ್ತೇನು ಹೊಸ ವರ್ಷ? ಬಾವು ಕಾಣಿಸ್ತಿಲ್ವಾ? ನನ್ನ ಕೆಲ್ಸದಲ್ಲಿ ಹೊಸಿ ಬಿಸಿಯಾಗವ್ನಿ, ನೀವೇ ಹಾಕೊಂಡು ತಿನ್ನಿ. ಅದು ಬಿಸಿ ಅಲ್ಲ, ಬಿಸಿ. ಹೇಳಿದ್ರಿ ಜಾಡ. ಅಲ್ಲೇ ಪಾರು, ನಾನು ಸಳಿ ಆಯ್ತದೆ ಸ್ವೆಟ್ರ್ ನೀರು ಕೊಡು ಅಂತ ಹೇಳಿದ್ನ, ಯಾಕೆ ಪಟ್ಟಿ ಕಷ್ಟಪಡ್ತಾ ಇದೆ? ನನಗೆ ಬೇಕು ಒಂದ್ಸಲ ತಕ್ಕತೀನಿ. ಬಾವು, ನಾನು ಇದನ್ನ ನೇಯ್ತಾ ಇರೋದು ನಿಮ್ಗೋಸ್ಕರ ಅಲ್ಲ, ಪೇಪರ್ ಸ್ಟಾರ್ ಜಾನಿಗೋಸ್ಕರ. ಅದು ಪೇಪರ್ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್. ಹೇಳಿದ್ರಿ ಜಾಡ. ಇದೇ ನೋಡು, ನನಗೆ ಆಗಲ್ಲ ಅನ್ನೋದು. ಬತ್ತ ಯಾಕೆ ಹಿಂಗಾಗ್ಬಿಟ್ಟೆ? ಪೊಂಗಳಿ ಮಲ್ಲಪ್ಪ, ಅಣ್ಣಪ್ಪನವರು ಇವಳಿಗೇನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅನುಮಾನ ಗೊತ್ತಾಗಲ್ಲ. ಬಾವು, ಜಾನಿ ಈಗ ಸೂಪರ್ ಸ್ಟಾರು, ಅವ್ರನ್ನ ಮಟ್ಟಿಗೆ ಬತ್ತವ್ರ ಅನ್ಯಾಕೆ ನಮ್ ಗೌರವನೇ ಅಲ್ವಾ ಹೆಚ್ಚಾಗೋದು? ನಿನ್ನ ಗೌರವ ಹೆಚ್ಚಾದ್ರೆ ನನಗೆ ನಿನ್ನ ಮೇಲೆ ಅನುಮಾನ ಹೆಚ್ಚಾಯ್ತಾ ಇದೆ. ಬಾವು, ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಚಂದಾಗಿದ್ದದ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ. ಅಲ್ಲ ಪಾರು, ಅಣ್ಣಪ್ಪನವ್ರ ಹೊಟ್ಟೆಲಿ ಇನ್ನೂ ಕೂಸೆ ಹುಟ್ಟಿಲ್ಲ, ಆಗ್ಲೇ ಸೂಪರ್ ಸ್ಟಾರ್ ಅಂತ ನಾಮಕರಣ ಯಾಕೆ ಮಾಡ್ತಾ ಇದೆ? ಬಾವು, ಏನ್ ಹೇಳ್ತಾ ಇದ್ದೀರಿ? ಜಾನಿ ಅವ್ರ ಹೊಟ್ಟೆಲಿ ಕೂಸಿದ್ದ. ಅಯ್ಯೋ ನಮ್ಮವ್ವ, ನಿನಗೆ ಹೆಂಗ ಅರ್ಥ ಮಾಡಿಸ್ಬೇಕವ್ವ? ನಾನ್ ನಿಮಗವ್ವ ಅಲ್ಲ, ನಿಮ್ ಕೂಸಗವ್ವ ಆಗೋಳು. ಪಾರು, ನಾ ಹೇಳದ್ ನಾವು ಸರಿಯಾಗಿ ಕೇಳಿಸ್ಕೊ. ನಾಂದದು ಅದಿನ್ನು ಶೂಟಿಂಗ್ ಆಗಬೇಕು, ಶೂಟಿಂಗ್ ಆದಮೇಲೆ ರಿಲೀಸ್ ಆಗಬೇಕು, ರಿಲೀಸ್ ಆದಮೇಲೆ ಹಿಟ್ಟೋ ನುಚ್ಚೋ ಗೊತ್ತಾಯ್ತದೆ, ಆಗ ಸೂಪರ್ ಸ್ಟಾರ್ ಅಂತ ತೀರ್ಮಾನ ಮಾಡೋದು. ಬಾಬು, ಜಾನಿ ಅವ್ರು ಸಿನಿಮಾ ಮಾಡ್ತಾ ಇರೋದು ರಂಜಿತಾ ಪಂಡಿತ್ ಅವ್ರ ಜೊತೆಗಂತೆ. ಅವ್ರ ಜೊತೆಗೆ ಸಿನಿಮಾ ಮಾಡಿದ್ರೆ ಸಿನಿಮಾ ನುಚ್ಚಾಗಕ್ಕಿಲ್ಲ, ನೀನು ಕಾಲಾಗಿ ಉಳ್ಕೊಂಡದ, ಸೂಪರ್ ಹಿಟ್ ಆಯ್ತದೆ. ಈಗೇನು ಉಣ್ಣ ಕಿಕ್ಕಮ್ಮನ್ ಕೊಟ್ಟೆ ಏನ? ಬಾವು, ನಾನು ಜಾನಿ ಅವ್ರಿಗೆ ಸ್ವೆಟರ್ ನೇಯದಾಗೆ ಸ್ಯಾನೆ ಬಿಸಿಯಾಗವ್ನಿ, ನೀವೇ ಹಾಕೊಂಡು ಉಣ್ಣಿ. ಗೌಡ್ರೆ, ಮಧುರವ್ರೆ, ನಿಮ್ಗೇನಾದ್ರೂ ಕೆಲ್ಸ ಹೇಳೋದು ಒಂದೇ, ಆನೆ ಚಡ್ಡಿ ಹೊಲ್ಸೋದು ಒಂದೇ. ಮಧುರವ್ರೆ, ಯಾಕೆ ಇವತ್ತು ನಿಮ್ಮ ಬಾಯಲ್ಲಿ ಇಂಥ ಮಾತು? ಮತ್ತಿನೇನು, ಜಾನಿನ ಕಿಡ್ನಾಪ್ ಮಾಡಕ್ಕೆ ಆ 4 ಸೂರಿಗೆ ಹೇಳಿದಿರಾ? ಮಧುರವ್ರೆ, ನಾನು ಕೆಕ್ಕ ಬುಲನ್ ಕಳಿಸಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವರಿಬ್ರು ಜಾನಿ ಅನ್ಕೊಂಡು ನನ್ನ ಕಿಡ್ನಾಪ್ ಮಾಡಿದ್ರು. ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ರ? ಅಂದ್ರೆ ನೀವು ಬುರ್ಕ ಹಾಕೊಂಡಿದ್ರಾ? ಟಿವಿ ಅವರಿಂದ ತಪ್ಪಿಸ್ಕೊಳಕ್ಕೆ ನಾನು ಬುರ್ಕಾ ಹಾಕೊಂಡಿದ್ದೆ. ನಂಗ್ ಒಂದು ಮಾತಾಡಕ್ಕೂ ಬಿಡದೆ ನನ್ ಬಾಯಿ ಮುಚ್ಚಿ ಎತ್ತಕೊಂಡು ಹೋಗ್ಬಿಟ್ರು. ಅಯ್ಯೋ ಮಧುರವ್ರೆ, ನೀವ್ ಹೇಳ್ದಂಗ ಆ ಕೆಕ್ಕಬುಲ ನಾಲಾಯ್ಕಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಮುಂದೊಂದ್ ಸತ ಪ್ರೊಫೆಷನಲ್ ಕಿಡ್ನಾಪರ್ಸ್ನೇ ಕರೆಸ್ತೀನಿ. ನೀವೇನು ಮಾಡೋದ್ ಬೇಡ, ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಮ್ಯೂಟ್ ಮಾಡ್ಬಿಡ್ತೀನಿ. ಅನ್ನಕ್ಕೂ ಬಿಡಲ್ಲ. ಸೂಪರ್ ಸ್ಟಾರ್ ಜಾನಿ ಅವರೇ, ಸೂಪರ್ ಸ್ಟಾರ್ ಜಾನಿ ಅವರೇ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ ಪರವ್ರೆ. ಸೂಪರ್ ಸ್ಟಾರ್ ಜಾನಿ ಅವರೇ, ನಿಮ್ಗೋಸ್ಕರ ಬಾದಾಮಿ ಹಲ್ವಾ ಮಾಡ್ಕೊಂಡ್ ಬಂದಿ. ಥ್ಯಾಂಕ್ಸ್ ಪರವ್ರೆ. ಅಲ್ಲ, ನೀವೇ ಕಟ್ಟಿ ಕ್ಯಾಮೆ ಎಲ್ಲ ಮಾಡ್ತಿದ್ದೀರಿ? ನೀವೀಗ ಸೂಪರ್ ಸ್ಟಾರು, ಇಂಥ ಕ್ಯಾಮೆ ಎಲ್ಲ ಮಾಡಬಾರ್ದು. ನಾ ಮಾಡ್ಕೊಡ್ಲಾ? ಪರವ್ರೆ, ಸ್ವಲ್ಪ ದಿನಕ್ಕೆ ನನಗೆ ಈ ಸೂಪರ್ ಸ್ಟಾರ್ ಜೀವನ ಬೇಜಾರಾಗೋಗ್ಬಿಟ್ಟಿದೆ. ನನ್ನ ಪ್ರೀತಿ ಜೊತೆ, ನನ್ನ ಪ್ರೀತಿ ಹೆಂಡತಿ ಮಧು ಜೊತೆ ಮಾತಾಡಕ್ಕಾಗ್ತಿಲ್ಲ, ಅವಳಿಗೆ ಟೈಮ್ ಕೊಡಕ್ಕಾಗ್ತಿಲ್ಲ ಅಂದಮೇಲೆ ನನಗೆ ಜೀವನ ಯಾಕೆ ಬೇಕು ಹೇಳಿ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.